ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದಿದ ತಕ್ಷಣ ನೋಡಿ ಅವಳು ಎಷ್ಟು ಚೆನ್ನಾಗಿ ಮಲಗಿದಾಳೆ, ದೊಡ್ಡವ್ರ ಥರನೇ. ಗುಡ್ ಮಾರ್ನಿಂಗ್. ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಥರ್ಸ್ಡೇ ಮಾರ್ನಿಂಗ್. ಸೊ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಬೇಗನೆ ಎದ್ದಿದ್ದೀನಿ, ಬಿಕಾಸ್ ಬಿಸಿ ಇದೆ. ಥರ್ಸ್ಡೇಸ್ ಯೂಶ್ವಲಿ ಪೂಜೆ ಎಲ್ಲ ಮಾಡ್ತೀವಲ್ಲ. ಸೊ ಆಲ್ಮೋಸ್ಟ್ 6:30 ಆಗ್ತಿದೆ. ಎದ್ದಿದ್ದೀನಿ, ಬ್ರೇಕ್ಫಾಸ್ಟು ರೆಡಿ ಮಾಡೋಣ ಅಂತ ಹೇಳಿ ಅದೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. 6:00, 6:15 ಏನೋ ಎದ್ದೆ. ಬಂದು ನೋಡಿದ್ರೆ ಕಿಟಕಿ ಹತ್ರ ಫುಲ್ಲು ಫಾಗು. ಅಷ್ಟು ಚಳಿ ಇದೆ ಹೇಳಬೇಕಂದ್ರೆ. ಆ್ಯಕ್ಚುಲಿ ತುಂಬಾ ಚಳಿ ಇದೆ ಇವಾಗ ಬೆಂಗಳೂರಲ್ಲಿ. ಬಂದುಬಿಟ್ಟು ಅದನ್ನು ನಿಮಗೆ ತೋರಿಸೋಣ ಅಂತ ರೆಕಾರ್ಡ್ ಮಾಡಿದೆ. ನೋಡಿ, ಆ ಫಾಗಿಂದ ಮಿಸ್ಟ್ ಫುಲ್ಲು ವಿಂಡೋ ಫುಲ್ಲು ಇದಾಗಿಬಿಟ್ಟಿದೆ. ಅಷ್ಟೊಂದು ಚಳಿ ಇದೆ. ಬೆಂಗಳೂರು ಯೂಶ್ವಲಿ ಕೋಲ್ಡೇ ಅಲ್ವಾ. ಸೊ ಎದ್ಮೇಲೆ ಫಸ್ಟ್ ಥಿಂಗ್ ಹಾಲು ತಂದುಬಿಟ್ಟು ನಮ್ಮ ಮನೆ ಹತ್ರ ಬಾಸ್ಕೆಟ್ ಇಟ್ಟಿರ್ತೀವಿ, ಅದರಲ್ಲಿ ಚೇಂಜ್ ಹಾಕಿರ್ತೀವಿ. ಸೊ ಬಂದುಬಿಟ್ಟು ಇಟ್ಬಿಟ್ಟು ಹೋಗಿರ್ತಾರೆ. ಸೊ ಹಾಲು ತೊಗೊಂಡು ಬಂದು ಫಸ್ಟ್ ಹಾಲು ಕಾಯಿಸ್ಬಿಡೋಣ ಅಂತೇಳಿ ಹಾಲು ತೊಗೊಂಡು ಬಂದು ನಮ್ಮಮ್ಮಂಗೆ ಕೊಟ್ಟೆ. ಕಟ್ ಮಾಡೋಕ್ಕೆ ಆಗ್ತಿಲ್ಲ, ಇಷ್ಟು ದಿನ ಇಷ್ಟು ಬೇಗ ಎದ್ದಿರಲಿಲ್ಲ. ಸೊ ಎದ್ದಿದ ತಕ್ಷಣ ವಾಟರ್ 2 ಗ್ಲಾಸಸ್, ಇದು 250 ml, 1/4 ಲೀಟ್ರ್ ಅನಿಸುತ್ತೆ. ಸೊ 1/4 ಲೀಟ್ರ್ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಬೆಳಗ್ಗೆ ಕುಡಿತದೆ. ಸೊ ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ವಿ ನಾನು ಮಮ್ಮಿ. ಚಪಾತಿ ಮತ್ತು ಪನ್ನೀರ್ ಕರಿ ಮಾಡೋಣ ಅಂತ ಹೇಳಿ. ಯೂಶ್ವಲಿ ನಾನು ಪನ್ನೀರ್ ಮಾಡಿದ್ರೆ ಪಾಲಕ್ ಪನ್ನೀರೇ ಮಾಡ್ತೀನಿ. ಇವತ್ತು ನಮ್ಮಮ್ಮ ನಾನ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿದ್ರು ಅಂತ ಸರಿ ಅಂತ ಹೇಳಿದೆ. ಸೊ ಫಸ್ಟು ಚಪಾತಿ ಹಿಟ್ಟನ್ನ ಚೆನ್ನಾಗಿ ಈ ಥರ ಡೋ ಮಾಡಿಟ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ಚಪಾತೀಸ್ ಮಾಡೋಷ್ಟೊತ್ತಿಗೆ ಅಂತೇಳಿ ಫಸ್ಟ್ ಥಿಂಗು ಚಪಾತಿ ಡೋ ಮಾಡ್ಕೊಂಡು ರೆಡಿ ಮಾಡಿಬಿಟ್ಟಿದ್ರು ನಮ್ಮಮ್ಮಿ. ಸೊ ಚಪಾತಿ ಹಿಟ್ಟು ಚೆನ್ನಾಗಿ ಈ ಥರ ಕಲಸಿ ಒಂದು ಕವರಲ್ಲಿ ರ್ಯಾಪ್ ಮಾಡಿಟ್ರೆ ಸಾಫ್ಟಾಗಿರುತ್ತೆ ಅಂತ ಹೇಳಿ ಈ ಥರ ಮಾಡಿಟ್ರು. ಸೊ ನೆಕ್ಸ್ಟು ನಂದಿನಿದು ಪನ್ನೀರ್ ಇತ್ತು, ತುಂಬಾ ದೊಡ್ಡದಿತ್ತು. ಇಷ್ಟೊಂದು ನಮ್ಮ ಮನೇಲಿ ಖಾಲಿ ಆಗೋಲ್ಲ ಅಂಥೇಳಿ ನಾನೊಂದು ಅರ್ಧ kg ಇದೆ. ಸೊ ಅರ್ಧ kg ಬೇಡ, 1/4 kg ಸದ್ಯಕ್ಕೆ ಯೂಸ್ ಮಾಡೋಣ ಅಂತ ಅರ್ಧ ಯೂಸ್ ಮಾಡಿಕೊಂಡು ಇನ್ನೂ ಅರ್ಧ ನನಗೆ ರ್ಯಾಪ್ ಮಾಡಿ ಇಟ್ಕೊಂಡಿದ್ದೆ. ಸೊ 3 ಆನಿಯನ್ಸ್, 4 ಟೊಮ್ಯಾಟೋಸ್ನ ದೊಡ್ಡ ಸೈಜ್ ತೊಗೊಂಡು ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಈ ಥರ ಫುಲ್ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ. ಇದನ್ನು ಹಾಗೆ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿದ ಮೇಲೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ತಿಕ್ ಪೇಸ್ಟ್ ಥರ ಮಾಡಿಕೊಂಡ್ರೆ ಒಂಥರ ಗ್ರೇವಿ ಚೆನ್ನಾಗಿರುತ್ತೆ ಅಂತ ಹೇಳಿ ಐಡಿಯಾ ಮಾಡಿಬಿಟ್ಟು ಈ ಥರ ಫಸ್ಟೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ವಿ. ಸೊ ನಮ್ಮ ಮನೇಲಿ ಚಪಾತೀಸ್ ತುಂಬ ಜಾಸ್ತಿ ಮಾಡ್ತೀವಿ. ಈ ಥರ ಗ್ರೇವೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೇವೀಸ್ ಕಂಡು ಇಟ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರ್ತೀವಿ ಆವಾಗವಾಗ. ಸೈಡ್ ಬೈ ಸೈಡು ನಮ್ಮಮ್ಮ ಕಟ್ ಮಾಡ್ಕೊತಾ ಇದ್ರೆ ನಾನು ಈ ಕಡೆ ಹಾಲು ಕಾಯಿಸೋಣ ಅಂತ ಹೇಳಿ ಪಾತ್ರೆ ಇಟ್ಟು ಫಸ್ಟ್ ನೋಡಿ ನಮ್ಮ ಪಾಪು ಯಾವ ಥರ ಸೌಂಡ್ ಮಾಡ್ತಿದ್ದಾಳೆ, ವಾಯ್ಸ್ ಓವರ್ ಕೊಡ್ತಾಯಿದ್ರೆ. ಮಾರ್ನಿಂಗ್ ಪರ್ಸನ್ ಅಂತ ಹೇಳಿದ್ನಲ್ಲ, ಅವಳು ಎದ್ಬಿಟ್ಟಿದ್ದಾಳೆ ಬೇಗ. ಇವಾಗ ಫಸ್ಟು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಆಮೇಲೆ ಇನ್ನೊಂದು ಲೀಟ್ರು ಕಟ್ ಮಾಡಿ ಉಯ್ಕೊಂಡಿದ್ದೆ. ಅದಕ್ಕೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಹಂಗೆ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ನಮ್ಮಮ್ಮ ಇದನ್ನು ಕಟ್ ಮಾಡಿ ಮುಗಿಸಿದ್ರಲ್ಲ ಅಂತ ಹೇಳಿ ನಾನು ಆರಾಮಾಗಿ ಕುತ್ಕೊಂಡು ಪನ್ನೀರ್ ಕಟ್ ಮಾಡೋಕ್ಕೆ ಹೋದರೆ ನಮ್ಮಮ್ಮ ನಾನು ಅದನ್ನು ಕಟ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹಾಲೆಲ್ಲ ಹುಗ್ಸಿ ಕೆಳಗೆಲ್ಲ ಚೆಲ್ಬಿಟ್ಟು ಇಟ್ಟಿದ್ರು. ನೋಡಿ ಯಾವ ಥರ ಸೌಂಡ್ ಎಫೆಕ್ಟ್ಸ್ ಕೊಡ್ತಿದ್ದಾಳೆ ನಮ್ಮ ಪಾಪು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಆನಿಯನ್ಸ್, ಟೊಮ್ಯಾಟೊ, ಜಿಂಜರ್, ಗಾರ್ಲಿಕ್. ಅದನ್ನು ಪೇಸ್ಟ್ ಏನು ಬೇಡ, ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಹೆಂಗಿದೆಯೋ ಹಂಗೆ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಇಟ್ಕೊಳ್ಬೇಕು. ಮತ್ತು ಮೆಣಸಿನ್ಕಾಯಿ ಒಂದೆರಡು. ನಮ್ಮಮ್ಮ ಹಾಲೆಲ್ಲ ಉಗಿಸಿ ನನ್ನ ತಮ್ಮಂಗೆ ಬೂಸ್ಟ್ ಏನೋ ಹಾಕಬೇಕು ಅಂತ ನಾನು ಗ್ಲಾಸ್ಗೆ ಹಾಕಂಗೆ ಸ್ವಲ್ಪ ಹಾಲು ಬಗ್ಸ್ಕೊತಾಯಿದ್ರು. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾನು ಎತ್ಕೊಂಡೋಗಿ ಪನ್ನೀರ್ ಕಟ್ ಮಾಡ್ಕೊಂಡು ಹಂಗೆ ನನ್ನ ತಮ್ಮ ತುಂಬ ತಣ್ಣಗಾದ್ಮೇಲೆ ಕುಡಿತಾನೆ ಹಾಲನ್ನ ಯೂಶ್ವಲಿ. ಸೊ ಹಾಲು ನನಗೆ ಸ್ವಲ್ಪ ಈ ಥರ ಆರಿಸ್ಕೊಡೋಣ ಅಂತ ಎತ್ಕೊಂಬಂದು ಪಕ್ಕದಲ್ಲಿ ಇಟ್ಕೊಂಡಿದ್ದೆ.
ಆ್ಯಂಡ್ ಪನ್ನೀರ್ನ ಕೂಡ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಒನ್ ಥಿಂಗ್ ಇಸ್, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಇವಾಗವರೆಗೂ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ 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 ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಹೆಲ್ಪ್ ಮೀ ಗ್ರೋ ಅಂತ ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು. ಸ್ವಲ್ಪ ದೊಡ್ಡ ದೊಡ್ಡ ಕ್ಯೂಬ್ಸಾಗೆ ಕಟ್ ಮಾಡ್ಕೊಂಡಿದ್ದೆ ಪನ್ನೀರ್ನ. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳ್ಬೇಕಂದ್ರೆ ಎಷ್ಟು ಸೋಂಬೇರಿತನ ಆಗುತ್ತೋ, ಬಟ್ ಎದ್ದೇಳೋ ತನಕ ಅಷ್ಟೇ ಕಷ್ಟ. ಎದ್ದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಡೇ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಏನಾದರೂ ಒಂದು ಮಾಡಿ ಹೆಲ್ಪೆಲ್ಲ ಮಾಡಿಕೊಟ್ರೆ ಮಮ್ಮಿಗೆಲ್ಲ ಒಂಥರ ಸ್ಯಾಟಿಸ್ಫೈಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಡೇ. ಸೊ ಕಟ್ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟೆ ನಮ್ಮಮ್ಮ ಪಟ್ಟ ಅಂತ. ಅದನ್ನೆಲ್ಲ ಕಡಾಯಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡ್ರು ಒಟ್ಟಿಗೆ ಒಂದೊಂದೇ ಹಾಕಿ. ಫಸ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ನೆಕ್ಸ್ಟ್ ಅದರ ಜೊತೆಗೇ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರೋ 3 ಈರುಳ್ಳಿ ಆ್ಯಂಡ್ 2 ಮೆಣಸಿನ್ಕಾಯಿ ಉದ್ದದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟು ಕಲಿಸ್ಕೊಂಡಿದ್ರಲ್ಲ ಆ ಪಾತ್ರೆಗೆ ಹಾಕಿ ಫ್ರೈ ಮಾಡ್ಕೊತಿದ್ದಾರೆ. ಬಿಕಾಸ್ ನಾವು ಗ್ರೇವಿ ಮಾಡೋಕ್ಕೆ ಈ ಪಾತ್ರೆ ಯೂಸ್ ಮಾಡಲ್ಲ, ಜಸ್ಟ್ ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಪಾತ್ರೆಯಲ್ಲೇ ಕಟ್ ಮಾಡಿ ಇಟ್ಕೊಂಡಿರೋ ಶುಂಠಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಗಂಟ ನೋಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದೇ ಕಡಾಯಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಸಾಫ್ಟಾಗಿ ಆಗೋ ತನಕ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಕ್ಯಾಶ್ಯೂ ನಟ್ಸ್, ಟೊಮ್ಯಾಟೊ ಎರಡೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಜೊತೆಗೇ ಮಾರ್ನಿಂಗ್ ಕಾಫಿ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಕಾಫಿ ಮಾಡ್ಕೊಂಬಿಟ್ವಿ. ಸೊ ದಟ್ ಇದು ಆರೋ ತನಕ ನಾವು ಕಾಫಿ ಕುಡ್ಕೊಂಡು ಅದಾದಮೇಲೆ ಗ್ರೈಂಡ್ ಮಾಡ್ಕೊಳ್ಬೋದು ಅಂತ. ಬಿಕಾಸ್ ಬಿಸಿಲು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಸಿಡಿದು ಬಿಡುತ್ತೆ. ಟೊಮ್ಯಾಟೊ ಕ್ಯಾಶ್ಯೂ ಕೂಡ ಹಾಕ್ಕೊಂಡು ಸಾಫ್ಟಾಗಿ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಿ. ಚೆನ್ನಾಗಿದೆಲ್ಲ ಸಾಫ್ಟ್ ಆಗಿದ ತಕ್ಷಣ ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಆರಿಸ್ಬೇಕು. ಫುಲ್ ಅದು ಕೋಲ್ಡ್ ಆದಮೇಲೆ ಗ್ರೈಂಡ್ ಮಾಡ್ಕೊಬೇಕು ಪೇಸ್ಟ್. ಸೊ ಇದಕ್ಕೇ ಸಾಲ್ಟ್, ಹಿಮಾಲಯನ್ ಪಿಂಕ್ ರಾಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀವಿ ಇವಾಗ ನಾವು. ಎಲ್ಲ ಒಂಥರ ಹೆಲ್ತ್ಗೆ ತಕ್ಕನಂಗೆ ರಿಪ್ಲೇಸ್ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಮಾಡ್ತಾರೆ ಇವಾಗೆಲ್ಲ. ಟರ್ಮರಿಕ್ ಪೌಡರ್ ಸ್ವಲ್ಪ, ಬೇಕಾಗಿರೋ ಮಸಾಲಾಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಆ್ಯಂಡ್ ಇದನ್ನು ಕವರ್ ಮಾಡಿಟ್ಟು ನಾನು ಕಾಫಿ ಕುಡಿತಾ ನನ್ನ ತಮ್ಮಂಗೆ ಹಾಲನ್ನ ಆರಿಸ್ಕೊಟ್ಟಿದ್ದೆ. ಕಾಫಿ ಕುಡಿದು ಮುಗಿಸಿ ಗ್ರೇವಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಆಯಿಲ್ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಈ ಥರ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಅದು ಫ್ಲೇವರ್ಸ್ ಬಿಡೋ ತನಕ ಆಯಿಲಲ್ಲಿ ಒಂದು
5 ಸೆಕೆಂಡ್ಸ್ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಆ ಫ್ಲೇವರ್ಸ್ ಎಲ್ಲ ಸ್ಪ್ರೆಡ್ ಆದಮೇಲೆ ಇವಾಗ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಅದನ್ನು ಫುಲ್ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇಷ್ಟೇ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರೋ ಗ್ರೇವಿ. ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಯಾವ ಥರ ಬಂದಿತ್ತು ಅಂತ ಹೇಳಿ. ಮತ್ತು ಇವಾಗ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಪೆಪ್ಪರ್ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಇಷ್ಟು ಬೇಕಾಗಿರೋ ಸ್ಪೈಸಸ್ ನೋಡಿ ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರಾ ಸ್ಮೆಲ್ ಹೋಗೋ ಗಂಟ ಫ್ರೈ ಮಾಡಿ ಅದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟರೆ ಈ ಗ್ರೇವಿ ರೆಡಿ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಬೇಕು ಟೇಸ್ಟ್ ನೋಡಿಬಿಟ್ಟು. ಎಷ್ಟು ಬೇಕೋ ಅಷ್ಟು ಇದಕ್ಕೆ ನೀರು ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಬಿಟ್ಟು ಥಿಕ್ನೆಸ್ಸು ಸ್ವಲ್ಪ ನೀರು ಆ್ಯಡ್ ಮಾಡಿ ಕುದಿಯಕ್ಕೆ ಬಿಡಬೇಕು, ಆಯಿಲೆಲ್ಲ ಸಪ್ರೇಟ್ ಆಗೋವರೆಗೂ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಬಲ್ಸ್ ಬರೋ ತನಕ ಕ್ಲೋಸ್ ಮಾಡಿ ಇಟ್ಬಿಡ್ತೀವಿ ಲಿಡ್ನ. ಚೆಕ್ ಮಾಡ್ಬಿಟ್ಟು ನಾವು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನಿಸ್ತು, ಸೊ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ವಿ. ಸೈಡ್ ಬೈ ಸೈಡ್ ನನ್ನ ತಮ್ಮ ಹೊರಟ್ಬಿಡ್ತಾನೆ, ಟೈಮ್ ಆಗುತ್ತೆ ಕಾಲೇಜ್ಗೆ ಅಂತೇಳಿ 7:30ಗೆಲ್ಲ ಹೊರಟ್ಬಿಡ್ತಾನೆ ಅವನು. ಸೊ ಅವನಿಗೆ ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋಕ್ಕೆ 1-2 ಚಪಾತಿ ಬೇಕು ಅಂತೇಳಿ ಅದನ್ನೆಲ್ಲ ನಮ್ಮಮ್ಮ ನೀಟಾಗಿ ರೌಂಡಾಗಿ ಉಜ್ಕೊತಾಯಿದ್ರು. ಎಷ್ಟು ಎಫರ್ಟ್ಲೆಸ್ಸಾಗಿ ನಮ್ಮಮ್ಮ ಚಪಾತಿ ಮಾಡ್ತಾರೆ ನೋಡಿ. ನಾನು ಎಷ್ಟೇ ಟ್ರೈ ಮಾಡಿದ್ರು ಇಷ್ಟು ಸ್ಪೀಡಾಗಿ ಇಷ್ಟು ನೀಟಾಗಿ ಉಜ್ಜೋಕ್ಕೆ ಬರೋದಿಲ್ಲ. ನಂದು ಚಪಾತೀಸ್ ಅಂತೂ ಶೇಪ್ ರೌಂಡಾಗಿ ಯಾವತ್ತೂ ಇದ್ದಿಲ್ಲ. ಸೊ ಮಮ್ಮಿ ಜೊತೆ ಕಿಚನಲ್ಲಿ ನಿಂತ್ಕೊಂಡ್ರೆ ಈ ಥರ ಕಲ್ತ್ಕೊಬೋದು ಒಂದೊಂದೇ ಅಂತ ಹೇಳಿ ಐ ಕೀಪ್ ಕುಕಿಂಗ್ ವಿತ್ ಹರ್ ಸಮ್ಟೈಮ್ಸ್ ಒನ್ಸ್ ಇನ್ ಅ ವೈಲ್. ಸೊ ಅದು ಗ್ರೇವಿಗೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಟ್ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಇವಾಗ ಅದಕ್ಕೆ ಆ್ಯಡ್ ಮಾಡಿ ಟು 250 ಗ್ರಾಮ್ಸ್ ಪನ್ನೀರ್ ಆಲ್ಮೋಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಒಂದು ಸತಿ ಬ್ರೇಕ್ಫಾಸ್ಟ್ಗೆ ಸರಿ ಹೋಗುತ್ತೆ ಇದು. ತುಂಬಾ ಚೆನ್ನಾಗಿತ್ತು ಗ್ರೇವಿದು ಟೇಸ್ಟು. ಸೊ ಅದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೆಥಿನ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೇಕು. ಅದ್ರ ಜೊತೆಗೆ ಗೀ 1 ಸ್ಪೂನ್ ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳಿ ಗೀ 1 ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ವಿ. ಸೊ ಗ್ರೇವಿ ಏನೋ ಮುಗೀತು. ಸೈಡ್ ಬೈ ಸೈಡ್ ಚಪಾತೀಸ್ ಫ್ರೈ ಮಾಡ್ಕೊಳ್ಳೋಕ್ಕೆ ನಾನು ಹೆಲ್ಪ್ ಮಾಡ್ತಿದ್ದೆ, ನಮ್ಮಮ್ಮ ಉಜ್ಕೊಡ್ತಿದ್ರೆ ನಾನು ಚಪಾತಿ ಸುಡ್ತಿದ್ದೆ. ನಮ್ಮ ಮನೇಲಿ ಯಾವಾಗಲೂ ಜಾಸ್ತಿ ಚಪಾತೀಸ್ ಮಾಡೋದ್ರಿಂದ ಸ್ವಲ್ಪ ಕಷ್ಟನೇ ಆಗುತ್ತೆ. ಇಬ್ಬರಿಬ್ರು ಮಾಡಿದ್ರೇ ಬೆಟರು. ಒಬ್ಬರೇ ಉಜ್ಜಿ ಒಬ್ಬರೇ ಸುಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಯೂಶ್ವಲಿ ಚಪಾತೀಸ್ ಮಾಡಿದರೆ ನಮ್ಮಮ್ಮ ಅದನ್ನ ಉಜ್ಕೊಡ್ತಾರೆ, ನಾವು ಈ ಥರ ಫ್ರೈ ಮಾಡ್ಕೊತೀವಿ, ನಾನು ಅಥವಾ ನನ್ನ ತಂಗಿ ಯಾರಾದರೂ ಒಬ್ಬರು. ಸೊ ನಾನು ಬೆಳಗ್ಗೆ ಬೇಗ ಇದ್ದಿರೋದ್ರಿಂದ ನಾನು ಫ್ರೈ ಮಾಡ್ತಾಯಿದ್ದೀನಿ ಚಪಾತೀಸ್ನ. ಚಪಾತಿ ಸಾರೋಗ್ಬಿಟ್ರೆ ಏನಷ್ಟು ಚೆನ್ನಾಗಿರಲ್ಲ, ಅವಾಗವಾಗೆ ತಿಂದರೆ ಚೆನ್ನಾಗಿರುತ್ತೆ. ಸೊ ನನ್ನ ತಮ್ಮಂಗೆ ಹೋಗೋಕ್ಕೆ ಮುಂಚೆ ಅಟ್ಲೀಸ್ಟ್ ಏನಾದರೂ ಒಂಚೂರು ಮಾಡಿರೋದ್ರಲ್ಲಿ ಒಂದು 4-5 ಸ್ಪೂನಾದರೂ ತಿನ್ನಿಸ್ಬಿಟ್ಟು, ಚಪಾತಿ ಅಂದರೆ 1 ಚಪಾತಿನಾದರೂ ತಿನ್ನಿಸ್ಬಿಟ್ಟೆ ಕಳಿಸೋದು. ಅರ್ಲಿ ಮಾರ್ನಿಂಗ್ ಎದ್ದರೆ ಸ್ವಲ್ಪ ಹೊಟ್ಟೆ ಹಸಿತಿರುತ್ತೆ ಯೂಶ್ವಲಿ ಎಲ್ಲರಿಗೂ. ಆದರೆ ಅವ್ನು ಕೇಳಲ್ಲ, ತಿನ್ನಲ್ಲ. ಬಟ್ ಅವ್ನಿಗೆ ಫೋರ್ಸ್ ಮಾಡಿ ಕೊಟ್ಟು ತಿನ್ನಿಸ್ಬಿಟ್ಟು ಕಳಿಸೋದು. ಸೊ ಅವನಿಗೆ 1 ಚಪಾತಿ ಮಾಡಿ ಸ್ವಲ್ಪ ಪನ್ನೀರ್ ಗ್ರೇವಿ ಹಾಕ್ಬಿಟ್ಟು ಕೊಟ್ಟರು ನಮ್ಮಮ್ಮ. ಅಷ್ಟು ಬೇಗ ಅವನು ರೆಡಿಯಾಗಿ ಬಂದ.
ಫೋನ್ ಈ ನಡುವೆ ಬರೀ ಫೋನಲ್ಲೇ ಇರ್ತಾನೆ. ಫ್ರೀ ಸಿಗೋ ಟೈಮಲ್ಲಿ ಫೋನ್ ನೋಡ್ತಾ ಇರ್ತಾನೆ. ಬಿಕಾಸ್ ಕಾಲೇಜಲ್ಲಿ ಫೋನೆಲ್ಲ ಅಲೋ ಇಲ್ಲ ಅವನಿಗೆ. ಸೊ ಮನೆಯಿಂದ ಹೋಗೋಕ್ಕೆ ಮುಂಚೆ ಸ್ವಲ್ಪ ಹೊತ್ತು ಫೋನಲ್ಲೇ ಕೂತ್ಕೊಂಡಿರ್ತಾನೆ. ಸೊ ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ. ಟೇಸ್ಟು ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿಬಿಟ್ಟು ಹೆಂಗೆ ಬಂದಿತ್ತು ಅಂತ ನನಗೂ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ನಮ್ಮಮ್ಮ ಚಪಾತಿ ಮಾಡಿಕೊಟ್ರು ಅಂತ ನಾನು ಯೂಶ್ವಲಾಗಿ ಬಾಕ್ಸ್ಗೆ ಇಡೋ ಥರ ಈ ಥರ ರೋಲ್ ಮಾಡಿ ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ರೆ ನೋಡಿ ಏನಾಯಿತು ಅಂತ ಹೇಳ್ಬಿಟ್ಟು. 16 ಇಯರ್ಸ್ ಹುಡುಗ, ಫಸ್ಟ್ PUC ಹುಡುಗನಿಗೆ ಚಪಾತಿ ರೋಲ್ ಹಿಂಗೆ ಮಾಡಿ ಹಿಡ್ದಿರಾ ಇನ್ನು ಹೆಂಗೆ ಇಡೋದು ಹೇಳಿ. ಇದು ಕರೆಕ್ಟ್ ಆಗ್ತಾನೆ ಇದೆ. ನೀವು ಹಿಂಗೆ ಮಾಡ್ತೀರಾ ನಿಮ್ಮ ಮನೇಲಿ? ನಮ್ಮಮ್ಮ ಬಂದಿದ್ದೆ ತಡ ಅದನ್ನೆಲ್ಲ ತೆಗೆದು ಅವನೋಗ್ಬಿಟ್ಟು ನಮ್ಮಮ್ಮ ಕಂಪ್ಲೇಂಟ್ ಹೇಳ್ಬಿಟ್ಟ, ನೋಡಮ್ಮ ಹಂಗೆ ಆಗ್ತಿದ್ದಾಳೆ ಅಂತ. ಸೊ ನಾನು ಗ್ರೇವಿ ಎತ್ಕೊಂಡು ಇನ್ನೊಂದು ಬಾಕ್ಸಿಗೆ ಫಿಲ್ ಮಾಡೋಷ್ಟೊತ್ತಿಗೆ ನಮ್ಮಮ್ಮ ಬಂದು ಆ ಚಪಾತಿ ಎಲ್ಲ ಬಾಕ್ಸಿಂದ ಈಚೆ ತೆಗೆದು ನೋಡಿ ಏನು ಕಾಮಿಡಿ ಮಾಡ್ತಾರೆ ಅಂತ. ಇನ್ನೊಂದೇನಂತಂದರೆ ನನ್ನ ತಮ್ಮನ ಫ್ರೆಂಡ್ಸ್ ಬಾಯ್ಸ್ ಇರ್ತಾರಲ್ವ, ಸೊ ಅವ್ರಿಗೂ ಸ್ವಲ್ಪ ಶೇರ್ ಮಾಡ್ಕೊಂಡು ತಿಂತಾನೆ. ಅದರಿಂದ ಅಂತ ಹೇಳಿ ಅವ್ನಿಗೆ ಎಕ್ಸ್ಟ್ರಾ ಚಪಾತಿ ಸಹ ಹಾಕಿ ಕಳಿಸ್ತೀವಿ. ಬಿಕಾಸ್ ಮನೆಗೆ ಬರೋದು 4:35 ಆಗಿಬಿಡುತ್ತೆ. ಆಬ್ವಿಯಸ್ಲಿ ಹೊಟ್ಟೆ ಹಸ್ತಿರುತ್ತೆ. ಅವ್ನು ಈಚೆ ಅಷ್ಟೊಂದು ತೊಗೊಂಡು ತಿನ್ನಲ್ಲ. ನಮ್ಮಮ್ಮ ಬಂದು ಈ ಥರ ಚಿಕ್ಕ ಮಕ್ಳಿಗೆ ಮಾಡಿ ಹಾಕೋ ಥರ ಪೀಸಸ್ ಮಾಡಿ ಹಾಕ್ತಿದ್ದಾರೆ ಅವ್ನ ಬಾಕ್ಸಿಗೆ ಎಲ್ಲ ಚಪಾತಿಸ್ನು. ನೋಡಿ ಮುಖ ಮುಚ್ಕೊತಿದ್ದೆ ಅವನ್ನ ತೋರಿಸಿದ ತಕ್ಷಣ. ಈ ಥರ ಪೀಸ್ ಮಾಡಿ ಹಾಕಿದ್ರೇ ಅವ್ನಿಗೆ ತಿನ್ನೋಕ್ಕೆ ಈಸಿ ಆಗುತ್ತಂತೆ. ಚಪಾತಿ ಕಿತ್ಕೊಂಡು ತಿನ್ನೋಕೆ ಅಷ್ಟೊಂದು ಬರಲ್ವಂತೆ ನೀಟಾಗಿ. ಅದೇ ಕಷ್ಟ ಆಗುತ್ತಂತೆ ಸ್ಕೂಲಲ್ಲಿ ಬಾಕ್ಸಲ್ಲಿ ಕಿತ್ಕೊಂಡು ತಿನ್ನೋದು. ಅದರಿಂದ ಅವ್ನಿಗೆ ಪೀಸ್ ಮಾಡಿ ಹಾಕಿ ಕಳಿಸಿದ್ರು. ನಾನು ಕೂಡ 2 ಚಪಾತಿ ಮಾಡಿಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ದೆ. ಸಖತ್ತಾಗಿತ್ತು, ಟ್ರಸ್ಟ್ ಮೀ. ಬೆಳಗ್ಗೆ 7:30ಗೆ ನಾನು ಅಷ್ಟು ಬೇಗ ಯಾವತ್ತೂ ತಿನ್ನಲ್ಲ. ಅವತ್ತು ತಿಂದು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಹಿಂದಿನ ದಿನ ಡಿಮಾರ್ಟ್ಗೆ ಹೋಗಿ ಬಂದಿದ್ದಾರೆ ನಮ್ಮಮ್ಮ. ನೋಡಿ ಪ್ರತಿ ತಿಂಗಳು ನಮ್ಮ ಮನೆಗೆ ಈ ಥರ ಇಷ್ಟೊಂದು ಬಿಲ್ ಆಗುತ್ತೆ ಡಿಮಾರ್ಟ್ಗೆ. 8,000 9,000 ಬಿಲ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೊತ್ತಿಗೆ ಇವಳು ಎದ್ಲು, ಸ್ವಲ್ಪ ಇವಳ ಜೊತೆ ಆಟಾಡೋಣ ಅಂತ ಹೇಳಿ ಅವಳನ್ನೂ ಎತ್ಕೊಂಡ್ಬಂದಿದ್ದೆ. ಸಿಕ್ಕಾಪಟ್ಟೆ ಕ್ಯೂಟ್ ಆ್ಯಂಡ್ ಆ್ಯಕ್ಟಿವ್. ನಮ್ಮ ಜನ್ರೇಷನಲ್ಲೆಲ್ಲ ಮಕ್ಕಳು ಅಂದರೆ ನಾವೆಲ್ಲ ಒಂದು 9 ಮಂತ್ಸಿಗೆ ಉಲ್ಟಾ ಟರ್ನ್ ಓವರ್ ಆಗಿದ್ದಿದ್ರೆ, ಇವಳು 2 ತಿಂಗಳಿಗೇ ಫಸ್ಟ್ ಟೈಮ್ ಉಲ್ಟಾ ಬಿದ್ದಿದ್ಲು. ಇವಾಗ ಕಂಪ್ಲೀಟ್ ಉಲ್ಟಾ ಬೀಳೋದು, ಮಂಡಿ ಹಾಕೋದು ಇವಾಗಲೇ 5 ಮಂತ್ಸಿಗೆಲ್ಲ ಹಿಂಗಿದೆ. ಸಖತ್ ಆ್ಯಕ್ಟಿವ್ ಇದ್ದಾಳೆ. ಸೊ ಅಡುಗೆ ಎಲ್ಲ ಮುಗಿಸಿದ ತಕ್ಷಣ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹರ್ಬಲ್ ಕಿಚನ್ ಕ್ಲೀನರ್ ಸ್ಪ್ರೇ ಇದೆಯಲ್ಲ, ಅದನ್ನೇ ಯೂಸ್ ಮಾಡ್ಕೊಂಡು ಕಿಚನ್ ಕ್ಲೀನ್ ಮಾಡಿದ್ದೆ. ಈ ಚಳಿಗಂತೂ ಇನ್ನೊಂದು ರೌಂಡ್ ಟೀ ಬೇಕೇ ಬೇಕು ಅನಿಸುತ್ತೆ, ಕಾಫಿ ಟೀ. ಸೊ ಇನ್ನೊಂದು ರೌಂಡ್ ಟೀ ಮಾಡ್ಕೊಂಡು ಮಮ್ಮಿಗೂ ಕೊಟ್ಟು ನಾನು ಒಂದು ಗ್ಲಾಸ್ ಕುಡಿದಿದ್ದೆ. ನೋಡಿ ನಮ್ಮ ಮನೆ ಮುಂದೆ ಈ ಥರ ಹಾಕಿದ್ದೀವಿ. ಇದು ಆ್ಯಕ್ಚುಯಲ್ ಒರಿಜಿನಲ್ ಭತ್ತ ಅಂತೆ, ಅದರಲ್ಲಿ ಮಾಡಿರೋದು. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಸೊ ಅದನ್ನು ತೊಗೊಂಡ್ಬಂದು ಹಾಕಿದ್ವಿ. ತುಂಬ ಫ್ರೆಶ್ ಆಗೇ ಇದೆ ಅದು, ಅದೇನೋ ಡ್ರೈ ಆಗಿ ಬಿದ್ದೋಗಿಲ್ಲ. ಸೊ ನಾನು ಮನೆ ಆಚೆ ಫಸ್ಟು ನೀಟಾಗಿ ಈ ಥರ ಕಸ ಎಲ್ಲ ಹೊಡ್ಕೊಂಡು ಕೆಲ್ಸಕ್ಕೆ ಹೋಗೋಕ್ಕೆ ಮುಂಚೆ ಎಲ್ಲ ಮಾಡಿಟ್ಬಿಟ್ಟು ಹೋಗೋಣ ಅಂಥೇಳಿ ಗುಡಿಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊತ ಇದ್ದೆ. ಸೊ ನಮ್ಮ ಪಾಪು ಡೈಪರ್ಸ್ ಡೈಲಿ ಡಿಸ್ಪೋಸ್ ಮಾಡಬೇಕು. ಇಷ್ಟು ದಿನ ನಾವು ಮೇಲಿಂದ ಹಾಕ್ಬಿಡ್ತಾಯಿದ್ವಿ ಕಸ ಗಾಡಿ ಬಂದರೆ ಫಸ್ಟ್ ಫ್ಲೋರಿಂದ. ಬಟ್ ಇವಾಗ ಡೈಪರ್ ಬ್ಯಾಗ್ಸ್ ಹಂಗೆ ಎತ್ತಿಸೋಕ್ಕಾಗಲ್ಲ. ಹಿಂದೆಗಡೆ ಒಂದು ಬ್ಯಾಗ್ ಕಟ್ಟಿರ್ತಾರೆ, ಅದಕ್ಕೆ ಹಾಕಬೇಕು ಎಲ್ಲರೂ ಡೈಪರ್ಸ್ ಎಲ್ಲ ಅಂತ ಹೇಳಿ ಕೆಳಗಡೆ ಹೋಗಿ ಹಾಕ್ಬಿಟ್ಟು ಬರ್ತಾಳೆ ನನ್ನ ತಂಗಿ. ಡೈಲಿ ಡಿಸ್ಪೋಸ್ ಮಾಡಿಬಿಡಬೇಕಲ್ಲ ಡೈಪರ್ಸ್ ಎಲ್ಲ ಅಂತ ಹೇಳಿ ಈ ಥರ ಅವ್ರು ವಿಷಲ್ ನೋಡಿತಾರಲ್ಲ ಕಸದ ಗಾಡಿಯವರು, ಅವ್ರು ಬಂದಿದ ತಕ್ಷಣ ಹಾಕ್ಬಿಟ್ಟು ಬಂದಳು. ಆ್ಯಂಡ್ ನಾನು ನೀಟಾಗಿ ಮನೆ ಫುಲ್ಲು ನೀಟಾಗಿ ಗುಡಿಸ್ಕೊಂಡಿದ್ದೆ. ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಈ ಥರ ಕ್ಲೀನಿಂಗ್ ಅಂತ ಹೇಳ್ಬೋದು. OCD ಪರ್ಸನ್ ನಾನು. ಅಂದರೆ ನೀಟಾಗಿರಬೇಕು ಅಂದ್ಕೊತೀನಿ. ಸರೌಂಡಿಂಗ್ಸ್ ಎಲ್ಲ ನಾನಿರೋ ಜಾಗ ನೀಟಾಗಿರಬೇಕು. ಸೊ ಯೂಶ್ವಲಿ ಈ ಥರ ಕ್ಲೀನಿಂಗ್ಸ್ ಇದರಲ್ಲೆಲ್ಲ ಒಂಥರ ಇಷ್ಟ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿಬಿಟ್ರೆ ಒಂಥರ ದಿನ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಾಂದರೆ ಲೇಸಿಯಾಗಿದ್ದರೆ ದಿನ ಫುಲ್ ಹಂಗೆ ಲೇಸಿಯಾಗಿ ಹೊಟ್ಟೋಗ್ಬಿಡುತ್ತೆ. ಸೊ ಮಮ್ಮಿನೂ ವಾಷಿಂಗ್ ಮಿಷಿನ್ಗೆ ಬೆಳಗ್ಗೆನೇ ಬಟ್ಟೆ ಹಾಕ್ಕೊಂಬಿಟ್ಟಿದ್ರು ಎಲ್ಲರದು. ಸೈಡ್ ಬೈ ಸೈಡ್ ನಾನು ಮಾಪ್ ತೊಗೊಂಡು ಸ್ವಲ್ಪ ಲೈಸಾಲ್ ಹಾಕ್ಕೊಂಡು ಮನೆ ಫುಲ್ಲು ಪಟ್ ಅಂತ ಒರೆಸ್ಕೊಂಬಿಡೋಣ ಅಂತ ಹೇಳಿ ಮಾಪ್ ಹಾಕ್ಕೊತಿದ್ದೆ. 6 ಗಂಟೆ 6:30 ಎದ್ರೆ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಕರೆಕ್ಟಾಗಿ ಕೆಲಸಕ್ಕೆ ಹೋಗೋಕ್ಕಾಗೋದು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಹೆಂಗಾದರೂ ಡೈಲಿ 30 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಲೇಟ್ ಆಗಿಬಿಡುತ್ತೆ ನಂದು. ಸೊ
ಇನ್ಮೇಲೆ 6:00 6:30 ಎದ್ದೇಳೋ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವತ್ತು ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ಟೈಮಿಂಗ್ಸು. ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಇಲ್ಲಾಂದರೆ ನಾನು ಇಲ್ಲಿಂದ ನಾನು ಕೆಲಸ ಮಾಡೋ ಜಾಗಕ್ಕೆ ಜಸ್ಟ್ 3-4 ಮಿನಿಟ್ಸಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಗೊತ್ತಾ. 3-4 ಕಿಲೋಮೀಟರ್ಸ್ ಇದೆ, 3-4 ಮಿನಿಟ್ಸಲ್ಲಿ ಹೋಗ್ಬಿಡ್ತೀನಿ ನುಗ್ಸ್ಕೊಂಡು. ಸೊ ನಮ್ಮ ಅಪ್ಪನೂ ಒಂದು ಸತಿ ನನ್ನ ರೋಡಲ್ಲಿ ನೋಡ್ಬಿಟ್ಟು ಅವ್ರನ್ನ ನಾನು ಅಬ್ಸರ್ವ್ ಮಾಡಿಲ್ಲ, ಬಟ್ ಅವ್ರು ನೋಡ್ಬಿಟ್ಟು ಹೇಳಿದ್ದಾರೆ, ಏನು ಹಂಗೆ ಸೈಡ್ ತೊಗೊಂಡು ಅಷ್ಟು ಸ್ಪೀಡಾಗಿ ಹೋಗ್ತಿದ್ದೆ, ಹಂಗೆಲ್ಲ ಹೋಗ್ಬೇಡ ಅಂತ. ಬಟ್ ನಂಗೆ ಟೈಮ್ ಆಗಿಬಿಟ್ಟಿರುತ್ತೆ, ಅಷ್ಟು ಹರಿಬರಿಲಿ ಓಡೋಗ್ತೀನಿ ಬೆಳಗ್ಗೆ. ಸೊ ಬೇಗ ಇದ್ದರೆ ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅವತ್ತು ನನಗೆ ಚೆನ್ನಾಗಿತ್ತು. ಸೊ ಇನ್ಮೇಲೆ ಅದೇ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಬರೋಷ್ಟೊತ್ತಿಗೆ ನನ್ನ ಬಾಕ್ಸಿಗೆ ನಮ್ಮ ಮಮ್ಮಿ ಮತ್ತು ತಂಗಿ ಚಪಾತಿ ಮಾಡಿ ಕಟ್ತಾಯಿದ್ರು. ಯೂಶ್ವಲಿ ನಾನು ಬಾಕ್ಸ್ ಎತ್ಕೊಂಡು ಹೋಗ್ತೀನಿ, ಹಂಗಿಲ್ಲ ಅಂತಂದರೆ ಮನೆಗೆ ಬಂದು ತಿನ್ಬಿಟ್ಟು ಹೋಗ್ತೀನಿ, ಹತ್ರನೇ ಅಲ್ವಾ. ಏನಾದರೂ ನನಗೆ ಇಷ್ಟ ಆಗಿರೋ ಥರ ಡಿಶ್ ಮಾಡಿದರೆ ಮಧ್ಯಾಹ್ನ ಲಂಚ್ಗೆ ಬಂದು ಹೋಗ್ತೀನಿ, ಇಲ್ಲ ಬೆಳಗ್ಗೆನೇ ಚೆನ್ನಾಗಿರೋದೇನಾದರೂ ಮಾಡಿದರೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಒಟ್ಟಿಗೆ ವಾಪಸ್ 6:30 ಹಂಗೆ ಬರ್ತೀನಿ. ಸೊ ಇವತ್ತು ನನ್ನ ಔಟ್ಫಿಟ್ ಈ ವೈಟ್ ಕಲರ್ ಉಲ್ಲನ್ದು ಟಾಪ್ ಮತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದೆ. ಯೂಶ್ವಲ್ ಮಾರ್ನಿಂಗ್ ರುಟೀನ್ ಸ್ಕಿನ್ ಕೇರ್, ಫಸ್ಟ್ ಫೇಸ್ ವಾಶ್ ಆಗಿತ್ತಲ್ಲ ಸ್ನಾನ ಮಾಡಬೇಕಾದ್ರೆ ಸೆಟಾಫಿಲ್ ಫೇಸ್ ಕ್ಲೆನ್ಸರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಿದ್ದೆ. ಆಮೇಲೆ ಪ್ಲಮ್ದು ಟಿ ಟೋನರ್, ಫಸ್ಟ್ ಸ್ಟೆಪ್ ಟೋನರ್ ಹಾಕ್ಕೊಂಡು ಅದ್ರ ಮೇಲೆ ವಿಟಮಿನ್ ಸಿ ಸೀರಮ್ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಸೆಟಾಫಿಲ್ ಮಾಯ್ಶ್ಚರೈಸರ್ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೆ. ಈ ನಡುವೆ ನಾನು ಮೇಕಪ್ ಎಲ್ಲ ಮಾಡೋದು ಫುಲ್ ಕಮ್ಮಿ ಮಾಡಿದ್ದೀನಿ, ಬಿಕಾಸ್ ಸ್ಕಿನ್ ಕೇರ್ ಮಾಡ್ತಿರೋದ್ರಿಂದ ಸ್ಕಿನ್ ಸ್ವಲ್ಪ ಚೆನ್ನಾಗಿ ಫೀಲ್ ಆಗ್ತಿದೆ. ಇನ್ನೂ ಚೆನ್ನಾಗಿ ನೀಟಾಗಿ ಹೀಲ್ ಆಗಲಿ ಸ್ಕಿನ್ನೆಲ್ಲ ಅಂತ ಹೇಳಿ ಕನ್ಸಿಸ್ಟೆಂಟಾಗಿ ಒಂದು 3 ಮಂತ್ಸ್ ಮಾಡಿ ನೋಡಿದ್ರೆ ಸ್ಕಿನ್ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನೋಡೋಣ ಹೆಂಗೆ ರಿಸಲ್ಟ್ಸ್ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದ್ರ ಮೇಲೆ ಸನ್ಸ್ಕ್ರೀನ್ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಎಷ್ಟು ಬೇಕೋ ಅಷ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ನ ಈ ಥರ ಮುಗಿಸಿದೆ. ಲಿಪ್ಸಿಗೆ ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಂಡ್ರೆ ಮುಗೀತು. ಸೊ ಯೂಶ್ವಲಿ ಈ ಥರ ಹೋಗ್ತೀನಿ ಆಫೀಸ್ಗೆ. ನನ್ನ ಲುಕ್ ಈ ಥರ ಇತ್ತು ಇವತ್ತಿನ ಲುಕ್. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಸೊ ಸ್ನಾನ ಮಾಡ್ಕೊಂಬಂದಿದ ತಕ್ಷಣ ಬಾಬಾಗೆ ಪೂಜೆ ಮುಗಿಸಿ ನನ್ನ ವ್ಲಾಗ್ನ ಈ ಥರ ಎಂಡ್ ಮಾಡಿದ್ದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸೊ ನನ್ನ ಕೆಲಸ ಎಲ್ಲ ಮುಗೀತು. ಸೊ ಆಫೀಸ್ಗೆ ಹೊರಟಿದ್ದೀನಿ ನಾನು ಇವಾಗ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಆಗ್ತೀನಿ. ಬಾಯ್. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ.